ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಡೈಲಿ ವ್ಲಾಗ್ ಅನ್ನೋಕ್ಕಿಂತ ಚಪ್ಪರ ಪೂಜೆ ಆದಮೇಲೆ ನೆಕ್ಸ್ಟ್ ಡೇನೇ ನಮ್ಮನೆಗೆ ಬೂಂದಿ ಮಾಡೋಕ್ಕೆ ಅಂತ ಹೇಳಿ ಬಂದರು. ಸೊ ಬೂಂದಿನ ಒನ್ ಡೇ ಹಿಂದೆನೇ ಮಾಡ್ತಾರೆ, ಫಂಕ್ಷನ್ ದಿನ ಹಿಂದಿನ ದಿನ ಮಾಡ್ತಾರೆ. ಸೊ ಮಾಡೋಕ್ಕೆ ಅಂತ ಹೇಳಿ ಬಂದಿದ್ದರು. ಸೊ ಅವರಿಗೆಲ್ಲ ರೆಡಿ ಮಾಡಿಕೊಟ್ಟು ಆ್ಯಂಡ್ ಮಂಡಕ್ಕಿ ಅವಲಕ್ಕಿ ಕೂಡ ಅವರಿಗೆ ಮಿಕ್ಸ್ಚರ್ ಥರ, ಅಂದರೆ ಖಾರ ಮಂಡಕ್ಕಿ ಕೂಡ ಅವರೇ ಕಲಿಸ್ತಾರೆ. ಸೊ ಅವರಿಗೆ ಎಲ್ಲ ಕೊಟ್ಬಿಟ್ಟಿದ್ವಿ, ನೀವೇ ಮಾಡಿ ಅಂತ. ಆ್ಯಂಡ್ ಸ್ವಲ್ಪ ಅವರಿಗೆ ಖಾರ ಬೂಂದಿ ಕೂಡ ಮಾಡಿಕೊಟ್ರು ನಮಗೆ. ಆ್ಯಂಡ್ ತುಂಬ ಚೆನ್ನಾಗಾಗಿತ್ತು ಬೂಂದಿ ಮಾತ್ರ. ಎಲ್ಲರೂ ಅದನ್ನೇ ಹೇಳ್ತಾಯಿದ್ರು, ಸಖತ್ತಾಗಿ ಬಂದಿತ್ತು ಅಂತ. ಸೊ ಇವರು ಇಬ್ಬರು ಜನ ಬಂದ್ರು, ತುಂಬ ಚೆನ್ನಾಗೇ ಮಾಡಿಕೊಟ್ಟಿದ್ರು ನಮಗೆ. ಬೂಂದಿ ಆಗಿರ್ಬೋದು, ಮಂಡಕ್ಕಿ ಖಾರ ಎಲ್ಲನೂ. ಸೊ ಇಲ್ಲಿ ಮೆಣಸಿನ್ಕಾಯಿದು ತೊಟ್ಟು ತೆಗಿತಾ ಕೂತಿದ್ದಾರೆ. ನಮ್ಮ ಅಜ್ಜಿ ಕೂಡ ಬಂದಿದ್ರು, ಅಕ್ಕ ಬಂದಿದ್ದಾಳೆ, ಆಮೇಲೆ ನನ್ನ ತಂಗಿದ್ರು ಇಬ್ಬರು ಬಂದಿದ್ದಾರೆ, ಆಮೇಲೆ ನಮ್ಮೂರಲ್ಲಿ ಸುಧಕ್ಕ ಅಂತ ಇದ್ದಾರೆ, ಸೊ ಅವರು ಕೂಡ ಬಂದಿದ್ದಾರೆ. ಸೊ ಬಂದುಬಿಟ್ಟು ಈ ಥರ ಇವಾಗ ಎಲ್ಲ ಫುಲ್ಲು ಮೆಣಸಿನ್ಕಾಯಿ ತೊಟ್ಟು ತೆಗೆಯೋದು, ಆಮೇಲೆ ಅಡುಗೆಯವರಿಗೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಸೊ ಆ್ಯಂಡ್ ಅವರು ಎಲ್ಲ ಹೆಚ್ಕೊಳ್ಳೋದೆಲ್ಲ ಅವರೇ ಮಾಡ್ಕೊಳ್ತಾರೆ, ಯಾರನ್ನೂ ಕರೀಲಿಲ್ಲ, ಒಬ್ಬರನ್ನೂ ಹೆಲ್ಪಿಗೆ ತೊಗೊಳ್ಲಿಲ್ಲ. ಬಟ್ ನಮಗೆ ಇಷ್ಟೊಂದು ಖುಷಿ ಆಯ್ತಂತ ಅಂದರೆ ಅಡುಗೆಯರ ಮೇಲೆ. ಲಾಸ್ಟು ಅಂದರೆ ಫಂಕ್ಷನ್ ದಿನ ಅಡುಗೆ ಎಲ್ಲರೂ ಹೇಳ್ತಾಯಿದ್ರು ತುಂಬ ಚೆನ್ನಾಗಾಗಿದೆ ಅಂತ. ಸೊ ಅದನ್ನ ಕೇಳಿದ್ರೆ ನಮ್ಗೆ ಖುಷಿ ಆಯಿತು. ಸೊ ಫೈನಲಿ ಮುಗಿಸ್ಕೊಂಡು ಇದು ನೆಕ್ಸ್ಟ್ ಡೇ ವ್ಲಾಗು. ನೆಕ್ಸ್ಟ್ ಡೇ ಅಂದರೆ ಫಂಕ್ಷನ್ ದಿನ ಬೆಳಗ್ಗೆನೇ ರೆಡಿ ಆಗಿಬಿಟ್ಟು ಕೂತ್ಕೊಂಡ್ವಿ. ಅರಿಶಿನ ಹಚ್ಚಬೇಕು, ನನಗೆ ಮನುಗೆ ಅರಿಶಿನ ಹಚ್ತಾರೆ. ಅರಿಶಿನ ಹಚ್ಬಿಟ್ಟು ಒಂದು ಸರಿ ಇಲ್ಲಿ ಅರಿಶಿನ ಹಚ್ತಾರೆ 5 ಜನ. ನೆಕ್ಸ್ಟು ನಾವು ಕೆರೆಗೆ ಹೋಗ್ತೀವಲ್ಲ, ಅಲ್ಲಿ ತಲೆ ಅಂದರೆ ತಲೆ ಕೂದಲು ಕತ್ತರಿಸೋ ಟೈಮಲ್ಲಿ, ಸೊ ಅದಕ್ಕಿಂತ ಮುಂಚೆನೇ ಒಂದು ಸರಿ ಹಚ್ತಾರೆ. ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡು ಆನಂತರ ಒಂದು ಮುಡಿನ ಕೊಡುವಂಥದ್ದು. ಸೊ ಈ ಥರ ಇತ್ತು. ಸೊ ಬೆಳಗ್ಗೆನೇ ಇದು ಮಾಡ್ತಾಯಿದ್ದಿದ್ದು. ಎಷ್ಟೊತ್ತಿಗಂದರೆ ಒಂದು 5:30 ಹಿಂಗೆ, ಬೆಳಗಿನ ಜಾವ 5:30ಗೆ ಮಾಡ್ತಾಯಿದ್ದೆವು. ಮನ್ವಿತ್ರಕ್ಕೆ ಸ್ವಲ್ಪ ಮೂಡಿಯಾಗಿದ್ದಾನೆ. ಸೊ ಆ್ಯಂಡ್ ಅವನಿಗೆ ನಿದ್ದೆಯಿಂದ ಎಬ್ಬಿಸಿ ಪಟ್ಟಂತ ಸ್ನಾನ ಮಾಡಿಸಿದ್ವಿ. ಬಟ್ ಅವನು ಅಷ್ಟೊಂದು ಕಿರಿಕಿರಿ ಏನು ಮಾಡಲಿಲ್ಲ. ಬಟ್ ಹೋಗ್ತಾ ಗೊತ್ತಾಗುತ್ತೆ ಅವ್ನು ಎಷ್ಟೊಂದು ಕಿರಿಕಿರಿ ಪಾರ್ಟಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಆ್ಯಂಡ್ ಅವನಿಗೆ ನಿದ್ದೆ ಚೆನ್ನಾಗಾಗಿಲ್ಲ ಅಂತಂದರೆ ಇದೇ ಥರ ಮಾಡ್ತಾನೆ. ಸೊ ನಾನು ಈ ಥರ ರೆಡಿಯಾಗಿದ್ದೆ. ಇದು ನಾನು ಫಂಕ್ಷನಿಗೆ ತೊಗೊಂಡಿರೋ ಸ್ಯಾರಿನೇ, ಬಟ್ ತುಂಬ ಕಮ್ಮಿ ರೇಟಿಂದು, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನನಗೆ. ಏನೋ ಒಂಥರ ಏಜ್ ಆದರೂ ಅಜ್ಜಿ ಥರ ಸೀರೆ ಎಲ್ಲ ಉಡ್ತಾರಲ್ಲ, ಸೊ ಆ ಥರ ಇತ್ತು, ತುಂಬ ಚೆನ್ನಾಗಿತ್ತು. ಸೊ 5 ಜನ ಇವಾಗ ಅರಿಶಿನ ಕುಂಕುಮ ಇಟ್ಬಿಟ್ಟು ಅರಿಶಿನ ಹಚ್ತಾ ಇದ್ದಾರೆ. ಅಡುಗೆಯವರು ಉಪ್ಪಿಟ್ಟು, ಅವಲಕ್ಕಿ, ಕೇಸರಿಬಾತ್ ಇದನ್ನ ತಿಂಡಿ ಎಲ್ಲ ಮಾಡ್ತಾಯಿದ್ರು. ಸೊ ನಾವು ಇಲ್ಲಿ ಅರಿಶಿನ ಹತ್ರ ಮುಗಿಸ್ಕೊಂಡು 1-2 ಕಾರಲ್ಲಿ ಅಲ್ಲಿಗೆ ಹೋಗೋದು ಅಂತ. ಬಾಕಿಯವರೆಲ್ಲ ಇಲ್ಲೇ ಇದ್ದರು, ಮನೇಲೇ ಇದ್ದರು. ಅಡುಗೆಯವರಿಗೆಲ್ಲ ಹೆಲ್ಪ್ ಬೇಕಲ್ವ. ಆಮೇಲೆ ಯಾರು ಮನೆಗೆ ಬಂದರೆ ಅವ್ರನ್ನೆಲ್ಲ ಕೇರ್ ಮಾಡೋಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಕೆಲವು ಜನ ಇಲ್ಲೇ ಇದ್ದರು. ಅಮ್ಮನೂ ಬಂದಿರಲಿಲ್ಲ, ಅಪ್ಪನೂ ಬಂದಿರಲಿಲ್ಲ, ಅತ್ತೆ ಕೂಡ ಇಲ್ಲೇ ಇದ್ದರು. ನಾನು ನೋಡ್ಕೊಳ್ತೀನಿ, ಮನೆ ಕಡೆ ಇರಬೇಕಲ್ವ ಯಾರಾದರೂ ಅಂತ ಇಲ್ಲೇ ಇದ್ದರು. ನಾವು ಹೋಗಿ ಮುಡಿ ಕೊಟ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಅರಿಶಿನ ಹತ್ರ ಎಲ್ಲ ಮುಗಿಸ್ಕೊಂಡು ಹೋಗಬೇಕು ಅಂತ ಹೋಗ್ತಾ ಇದ್ವಿ. ನಾವಿವಾಗ ಬಂಗಾರೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಇದು ಗುಡ್ನಾಪುರ ಅಂತ. ಸೊ ನಮ್ಮ ಕಡೆ ಎಲ್ಲ ಕೂದಲು ತೆಗೆದಾಗಿರ್ಬೋದು, ಕಿವಿ ಚುಚ್ಚೋದಾಗಿರ್ಬೋದು ಎಲ್ಲರೂ ಮಾಡಬೇಕಂತ ಅಂದರೆ ಇಲ್ಲೇ ಬಂದು ಮಾಡ್ತಾರೆ. ಇದೇ ಕ್ಯಾಸ್ಟೋರ್ ಅಂತಲ್ಲ, ಎಲ್ಲ ಕ್ಯಾಸ್ಟವರು ಬಂದುಬಿಟ್ಟು ಇಲ್ಲೇ ಪೂಜೆ ಮಾಡಿಬಿಟ್ಟು ತಲೆ ಕೂದಲು ತೆಗೆಯೋದು, ಆಮೇಲೆ ಕಿವಿ ಚುಚ್ಚಿಸೋದು ಮಕ್ಕಳಿಗೆ ಎಲ್ಲ ಇಲ್ಲೇ ಮಾಡ್ತಾರೆ. ಅದಕ್ಕೆ ನಾವು ಕೂಡ ಇಲ್ಲೇ ಬಂದು ಕೂದಲು ತೆಗ್ಸೋಣ ಅಂತ ಹೇಳಿ ಬಂದಿದ್ದು. ಆ್ಯಂಡ್ ಇವ್ನು ಕಿವಿ ಚುಚ್ಚಿದ್ದು ಕೂಡ ಇಲ್ಲೇ ನಾವು ಮನ್ವಿತದ್ದು. ಆ್ಯಂಡ್ ಇಲ್ಲಿ ಇನ್ನೊಂದು ಸರಿ ನಮಗೆ ಅರಿಶಿನ ಹಚ್ಬೇಕಲ್ವ, ಅದಕ್ಕೋಸ್ಕರ ಹಾಸಿ ಬರೀತಿದ್ದಾರೆ ಸುಧಕ್ಕ. ಆ್ಯಂಡ್ ಇಲ್ಲಿ ಇನ್ನು ಅಂದರೆ ಪೂಜೆ ಸಾಮಾನಿಗೆ ಏನೇನು ಬೇಕು, ಆ್ಯಂಡ್ ನಮಗೆ ಅರಿಶಿನ ಶಾಸ್ತ್ರಕ್ಕೆ ಏನು ಬೇಕು, ಆರತಿ ಬಟ್ಲು ರೆಡಿ ಮಾಡ್ಕೊಳ್ಳೋದು. ಆಮೇಲೆ ಸ್ವಾಮಿಯರಿನ್ನ ಬಂದಿರಲಿಲ್ಲ, 5 ಮಿನಿಟ್ಸ್ ಲೇಟ್ ಆಯಿತು. ಸೊ ಅವರಿಗೆಲ್ಲ ಏನೇನು ಕೊಡಬೇಕು ಎಲ್ಲ ಎತ್ತಿಟ್ಕೊಳ್ತಾ ಇದ್ರು. ಸೊ ನಾನಿಲ್ಲಿ ಮನ್ವಿತು ನೋಡ್ಕೊಳ್ಳೋದು ಅದು ಇದು ಎಲ್ಲ ಇತ್ತು. ಸೊ ಅದನ್ನ ಮಾಡ್ತಾಯಿದ್ದೆ. ಆ್ಯಂಡ್ ಇಲ್ಲೆಲ್ಲ ಪೂಜೆಗೆ ಅಂದರೆ ಎಲ್ಲ ರೆಡಿ ಮಾಡ್ಕೋಬೇಕಲ್ವ. ಸೊ ಇನ್ನೊಂದು ಸರಿ ಅರಿಶಿನ ಹಚ್ಬೇಕು, 5 ಜನ ಅರಿಶಿನ ಹಚ್ಚಿ ಆನಂತರ ಪೂಜೆ ಕೂರೋದು. ಸೊ ಅರಿಶಿನ ಜಾಸ್ತಿ ಹಚ್ಚಲ್ಲ, ಸ್ವಲ್ಪಾಗಿ ಕೆನ್ನೆಗೆ ಇದಕ್ಕೆ ಕಾಲಿಗಷ್ಟೇ ಹಚ್ತಾರೆ. ಅದು ಶಾಸ್ತ್ರ ಅಂತ ಹೇಳ್ಬಿಟ್ಟು ಹಚ್ಚೋದಷ್ಟೇ. ಸೊ ಜಾಸ್ತಿ ಏನು ಹಚ್ಚಲ್ಲ. ಆಂಟಿ ನಮೋ ದೇವತಾಭ್ಯೋ ನಮಃ ನಾರಾಯಣಾಯ ನಮಃ ವೇದಪ್ರಿಯಾಯ ನಮಃ सकलालिंगदोष निवारणार्थे आकारं सदैवानागतार्तोर्गतां पूजाविष्टारोपचां देवताभाण्डरां ब्रह्मादिष्टानादं श्रावयामि
ओम मातृभ्यो नमः ओम पितृभ्यो नमः ओम आचार्यभ्यो नमः श्रीदेवताभ्यो नमः कुलदेवताभ्यो नमः वीरभद्रेश्वर स्वामी नमो नमः प्रार्थनामर्पयामि प्रार्थना पूजान्त्रैः तदश्रीमन्महागंगापरमेश्वरी देवताभ्यो नमः आवाहन पूजान्ताभ्यो नमः कलकस्साम्के रुद्राग्ने विष्णुं समस्तदाः मूलेत्र स्तोत्रम्मा मध्यमा प्रकृताः पुरुषोतो सागरा सर्वे अस्तु कावेरी जले सन्निधिं करोः ओह गंगा परमेश्वर देवता मावाहयामि ओम स्वाहा गंगा परमेश्वर देवता मावाहयामि ओम स्वाहा गंगा परमेश्वर देवता मावाहयामि स्थापयामि पूजयामि महागंगापरमेश्वरीभ्यो नमः संपूर्णावाहनाभूतान्त्रे षोडशविधानभूजाम्बयोः श्रियम्बकं भजामहे स्कन्दं पुष्टिवर्धनं पूर्वान् लोकव्यावन्दनामृत्योर्मुक्षमामृतात् गंगापरमेश्वरीभ्यो नमः भस्मपरिकल्पयामि गन्धद्वारान् दुर्दशानि पुष्टां गणेश्वरीन्द्रबोधान स्वामियोपम्पयेश्वरं दिव्यादिव्यप्रवणगन्धां धारयामि हरिद्रादि कुङ्कुमादि चूर्णां समर्पयामि नानाविधादिप्रविणान् पत्रपुष्पाणि समर्पयामि नमो देवताभ्यो नमः वनस्पतिर्सोपितो गन्धाढ्यतपोत्रमहाद्रव्यान् सर्वदेवानधूपोऽयं प्रदगेतां दशान्नं कुकुलं धूपं सन्निं च सुमनोहरं कपिलाभूतसंयुक्तं धूपोऽयं प्रदगैः मुद्रवीरं इन्द्रस्वमेन तञ्जदशैनमस्यं विदम्बातेन सकलेन रक्षागिरिमण्डलेन कङ्कणं बद्ध्वाः स्वाहं जाविप्रजावायुत्तनं च दीर्घमायुः शतमेनमेव तदात्मानं भवति शतमैश्वर्यं भवति ओम विश्वेदार्थे स्मनेश प्रवाचया जगत्यावरेन्द्रस्मदेवारावतं मित्रोदं वस्पवारुणो शरभायार्जवन्दविधिमन्त्रेण कङ्कणं बद्ध्वावरहस्तां चन्द्रान् योज्योरश्मिं दृष्टमो जश्रीत उग्रवीरं दस्तमेन कङ्कणं बद्ध्वा डेरी मिल्क किटकैट किटकैट डेरी मिल्क ಸುಮ್ಮನೆ ಫೋಟೋ ನೋಡೋದು ಮಾತಾಡೋದು ಫೋಟೋಕ್ಕೆ ನಗದೆ ಮಾತಾಡೋದು महागणाधिपतये नभो देवताभ्यो नमः त्रियवनासम्भूतं नानागन्धानं तत्सर्वं पुष्टं दिव्यता विदोत्तं नानाविधत्रिविड पत्रपुष्पाणि समर्पयामि नमो देवताभ्यो नमः वनस्पतिरसोविदोगं दार्शतपस्तमागृह्य सर्वदेवानाधूपोऽयं प्रदगीयतान् दिव्यादिदिव्यः धूपमाग्रापयामि रूपाधिपारन्द्रैः आत्मनोर्वगाय नमस्कारां करोमि रक्षां धारयामि नमो देवताभ्यो नमः धूपमाग्रापयां रूपाधिपारन्द्रे आत्मपूर्वगाय नमस्कारां करोमि नैवेद्यं चक्रसोपेतं नानावृक्षासमन्वितं तदिक्षीर कृतोपेतं नैवेद्यं व्रतगैष्ठदाम् अमृतफलनैवेद्यं निवेदयामि नैवेद्यनानन्तरे हेतु नैवेद्यनानन्तरविशेषत आचमनीयं समर्पयामि नैवेद्यं श्रुतोपेतं नानावस नैवेद्यं प्रतिगत नैवेद्यं निवेदयामि धारन्तरविशेषतः आचमनीयं समर्पयामि रक्षां धारयामि ಮನ್ವಿತು ಇಷ್ಟು ತನಕನೂ ಸ್ವಲ್ಪ ಕಿರಿಕಿರಿ ಮಾಡ್ಕೊಂಡು ಸುಮ್ಮನಿದ್ದ, ಬಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಯಾರಿಗಾದರೂ ಆಯಿತು ಫಸ್ಟ್ ಟೈಮ್ ಹೇರ್ ಕಟ್ ಮಾಡಿಸುವಾಗ ಆಯಿತು, ಅದು ಅಭ್ಯಾಸ ಇದ್ರಿಗೆ ಓಕೆ. ಹೇರ್ ಕಟ್ ಮಾಡಿಸುವಾಗ ಚಿಕ್ಕ ಚಿಕ್ಕ ಹೇರ್ ಬಿದ್ದಾಗ ಫುಲ್ಲು ಕಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮನ್ವಿತಿಗೂ ಸೇಮ್ ಅದಾಯಿತು. ಇವಾಗ ಫಸ್ಟು ಅಣ್ಣನ ಕಡೆ ತಲೆಗೆಲ್ಲ ಪೂಜೆ ಮಾಡಿಸಿದ್ರು. ಸೊ ನಾನು ಇದು ಫಸ್ಟ್ ಟೈಮ್ ನೋಡಿದ್ದು. ಕೆಲವು ಸ್ವಾಮಿಯರು ಮಾಡಿಸ್ತಾರೆ, ಕೆಲವೊಬ್ರು ಮಾಡಿಸಲ್ಲ. ಟೈಮು ಹೇಗಿದೆ ಅದ್ರ ಮೇಲೆ ಡಿಪೆಂಡು. ನಮ್ಗೆ ಸ್ವಲ್ಪ ಟೈಮ್ ಇತ್ತು, ಅದಕ್ಕೋಸ್ಕರ ಫುಲ್ಲು ಎಲ್ಲ ಶಾಸ್ತ್ರಗಳನ್ನು ಮಾಡಿಸಿದ್ರು. ಸೊ ತಲೆಗೆಲ್ಲ ಹಾಲು ತುಪ್ಪ ಬಿಟ್ಟು ಪೂಜೆ ಎಲ್ಲ ಮಾಡಿ ಆನಂತರ ಒಂದು 4 ಕಡೆ ಹಿಂದೆ ಮುಂದೆ ಅಕ್ಕಪಕ್ಕ ಎಲ್ಲ ಸ್ವಲ್ಪ ಕೂದಲ ಕಟ್ ಮಾಡಿಸಿದ್ರು ಅಣ್ಣನ ಕಡೆ. ನಂತರನೇ ಮಿಷಿನ್ನ ಹಿಡ್ದಿರೋದು. ಸೊ ಮನ್ವಿತ್ ಇಲ್ಲಿ ತನಕ ಸ್ವಲ್ಪ ಸುಮ್ಮನೆ ಕೂತಿದ್ದ. ಆ್ಯಂಡ್ ಅವಾಗಿಂದ ಸ್ಟಾರ್ಟ್ ಆಯಿತು ಸ್ವಲ್ಪ ಅವ್ನಿಗೆ ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಕೂದಲು ಹೋದಂಗೂ ಆ ಫ್ರಸ್ಟ್ರೇಷನ್ ಇರುತ್ತಲ್ವ, ಸೊ ಅದರಿಂದ ಏನೋ ಗೊತ್ತಿಲ್ಲ ಫುಲ್ಲು ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ.
ಸೊ ನೀರಲ್ಲಂತೂ ಇಳಿಲೇ ಇಲ್ಲ, ಎತ್ಕೊಂಡೇ ಸ್ನಾನ ಮಾಡಿಸಿದ್ದು. ಸೊ ಒಂದು ಸರಿನಾದ್ರು ಮುಳುಗಿಸಿ ಎಬ್ಬಿಸ್ಬೇಕು ಅಂತ ಅಂದ್ಕೊಂಡ್ರೆ ಆಗಲಿಲ್ಲ. ಫೈನಲಿ ಅಂದು ಅವ್ನ ಕಿರಿಕಿರಿಲೇ ಫುಲ್ ಮುಗೀತು ಅಂತಲೇ ಹೇಳ್ಬೋದು. ಇವಾಗೆಲ್ಲ ಮಿಷಿನ್ ಬಂದುಬಿಟ್ಟಿದೆ. ಸೊ ಪಟ ಪಟ ಅಂತ ಆಗೋಗುತ್ತೆ. ಆವಾಗ ಬ್ಲೇಡ್ನ ಹಾಕ್ತಾಯಿದ್ರು. ಸೊ ಅವಾಗ ಕುಯ್ಯೋ ಚಾನ್ಸಸ್ ಕೂಡ ತುಂಬಾ ಇರ್ತಿತ್ತು. ಇವಾಗೆಲ್ಲ ಮಿಷಿನ್ನು, ಆ ಬ್ಲೇಡ್ ಆದ್ರೂ ಹುಟ್ಕುತ್ ಸ್ವಲ್ಪನೂ ಇಲ್ದಂಗೆ ನೈಸಾಗಿ ಹೋಗಿರೋದು. ಸೊ ಇವಾಗ ಇದು ಮಿಷಿನ್ ಆಗಿರೋದ್ರಿಂದ ಸ್ವಲ್ಪ ಕೂದಲು ಹಾಗೆ ಉಳ್ಕೊಳ್ಳುತ್ತೆ. ಆದ್ರೂ ನಮಗೇನೋ ಒಂಥರ ಸರಿ ಅನಿಸಲ್ಲ. ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ, ಇವಾಗೆಲ್ಲ ಅಪ್ಡೇಟ್ ಆಗಿಬಿಟ್ಟಿದೆ ಜನ್ರೇಷನ್ನು. ಸೊ ಅದಕ್ಕೇನು ಮಾಡೋಕ್ಕಾಗಲ್ಲ. ನಾವು ಕೂಡ ಜನ್ರೇಷನ್ ಹೆಂಗೆ ಹೋಗುತ್ತೆ ಹಂಗೆ ಅಪ್ಡೇಟ್ ಆಗ್ತಾ ಇರ್ಬೇಕು ಅಷ್ಟೇ. ಸೊ ಇವಾಗೆಲ್ಲ ಮಿಷಿನಲ್ಲಿ ಒಂದು 2-3 ಮಿನಿಟ್ಸಿಗೆ ಪಟ 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 ಅಂತ ತೆಗೆದುಬಿಟ್ರು. ಅದರಲ್ಲೂ ಆ ಕಡೆ ಈ ಕಡೆ ಕೂದಲು ಎಲ್ಲರೂ ಮಿಕ್ಕಿದೆಯಾ ಅಂತ ನೋಡಿ ಈಗ ಮಿಷಿನ್ ಹಿಡಿದುಬಿಟ್ರು. ಫುಲ್ ಮನ್ವಿತ್ತು. ಇಷ್ಟು ಅಂದರೆ 3.5 ವರ್ಷ, ಅಷ್ಟು ವರ್ಷ ಬೆಳೆಸಿದ ಕೂದಲು ಒಂದೇ ಸರಿಗೆ ಡಮಾರ್ ಅಂತ ಹೋಯಿತು. ಸೊ ನನಗೆ ಕೆಂಚು ಕೂದಲು ಒಂದೇ ಸರಿ ಡಮಾರ್ ಅಂತ ಹೇಳಿ ಎಲ್ಲನೂ ಕತ್ತರಿಸೋಯ್ತು, ಬೋಡ ಆದ. ಸೊ ಆ್ಯಂಡ್ ಎಲ್ಲರೂ ಅದನ್ನೇ ಹೇಳ್ತಾಯಿದ್ರು, ಮನುವಿತ್ ಚೆನ್ನಾಗಿ ಕಾಣ್ತಾ ಇದ್ದಾನೆ ಇವಾಗ ಅಂತ. ಸೊ ಫೈನಲಿ ಮನುವಿತದ್ದು ಚೌಲ್ ಫಂಕ್ಷನ್ದು ಮುಗಿತಾ ಬಂತಂದರೆ ಕರೆಕ್ಟ್ ಟೈಮಿಗೆ ಕೂದಲು ಕೂಡ ಕಟ್ಟಾಯಿತು. ಸೊ ಆ್ಯಂಡ್ ಫುಲ್ ಖುಷಿಯಾಗಿದೆ ನನಗೆ. ಆ್ಯಂಡ್ ಹಸ್ಬೆಂಡ್ ಕೂಡ, ನಾನು ಮನುವಿತ್ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ದ, ಅಂದರೆ ಕೂದಲೆಲ್ಲ ಚುಚ್ಚುತ್ತಲ್ವ, ಸ್ವಲ್ಪ ಕಡಿಯುತ್ತೆಲ್ಲ. ಸೊ ಅದಕ್ಕೆ ಸ್ವಲ್ಪ ಇರಿಟೇಷನ್ ಥರ ಆಗ್ತಾಯಿತ್ತು ಅವನಿಗೆ. ಸೊ ಅವನಿಗೆ ಹೇಗೇಗೋ ಮಾಡಿ ಸಮಾಧಾನ ಮಾಡಿದ್ವಿ. ಮನ್ವಿತಿಗೂ ಅವ್ರ ಪಾಪಂದು ಒಂದು ಈ ಥರ ಮಿಷನ್ ಇದೆ. ಸೊ ಅವರು ಶೇವ್ ಮಾಡ್ಕೊಳ್ಳುವಾಗ ನಾನು ಮಾಡ್ಕೊತೀನಿ ಅಂತ ಹೇಳೋನು. ಅದಕ್ಕೆ ನೆಕ್ಸ್ಟ್ ನಿನಗೆ ಮಾಡೋಕೊಡ್ತೀನಿ ನಾನು ಅಂತೆಲ್ಲ ಹೇಳಿ ಅವನ್ನ ಒಪ್ಪಿಸಿ ಸೊ ಅದರ ಸಮಾಧಾನ ಮಾಡಿದ್ವಿ. ಬಟ್ ಇಲ್ಲೆಲ್ಲ ಇಲ್ಲಿ ಪರವಾಗಿರಲಿಲ್ಲ. ಬಟ್ ಅವ್ನು ಯಾವಾಗ ನೀರಿಗೆ ಇಳಿತಾನೆ ಸೊ ಆವಾಗ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಎಷ್ಟೊಂದು ಪವಾಡ ಅಂತಲೇ ಹೇಳ್ಬೋದು. ಅಷ್ಟು ತಣ್ಣಗಿರುತ್ತೆ ನೀರು. ಅದರಲ್ಲಿ ಮೈ ತೊಳೆಸಿದ್ರು, ಮಕ್ಕಳಿಗೆ ತಲೆ ಸ್ನಾನ ಮಾಡಿಸಿದ್ರು ಸ್ವಲ್ಪನೂ ಕೋಲ್ಡ್ ಆಗಿರ್ಬೋದು, ಕಫ ಆಗಿರ್ಬೋದು, ಜ್ವರ ಆಗಿರ್ಬೋದು, ಏನು ಅಂದರೆ ಏನೂ ಆಗೋಲ್ಲ ಅಲ್ಲಿ. ಅದು ಶಕ್ತಿನೇ ಹಾಗೆ ದೇವ್ರದ್ದು. ಆ್ಯಂಡ್ ನಂಬಬೇಕು, ಯಾಕಂತಂದರೆ ಅವನು ಕಿವಿ ಚುಚ್ಚಿದಾಗ ಕಿವಿ ನೋವು ಬರುತ್ತೆ ಚಿಕ್ಕ ಮಕ್ಕಳಿಗೆ. ಸೊ ಆ ನೀರನ್ನ ಕಿವಿಗೆ ಬಿಟ್ಟರೆ ಸಾಕು, ಕಿವಿ ನೋವೇ ಇರಲ್ಲ. ಸೊ ಆ ಥರ ಅಷ್ಟೊಂದು ಪವಾಡ ಇದೆ, ನಂಬಿಕೆ ಅಂದರೆ ಆ ಥರ ಇದೆ ಅಲ್ಲಿ. ಶಕ್ತಿ ಇದೆ ಅಂತಲೇ ಹೇಳ್ಬೋದು, ಪವಾಡ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡ್ಬೋದು ನೀವು. ಈಗ ಪಟ್ಟಂತ ಸ್ನಾನಕ್ಕೆ ಹೋಗ್ತೀವಿ, ನಾನು ಹಸ್ಬೆಂಡು ಮನ್ವಿತ್ 3 ಜನನೂ ಸ್ನಾನ ಮಾಡ್ತೀವಿ. ಹಾಗೆ ನಮ್ಮ ಅಣ್ಣ ಇದ್ದಾನಲ್ಲ ಅವನು ಕೂಡ ಸ್ನಾನ ಮಾಡಬೇಕು. ಸಖತ್ ಎಂಜಾಯ್ ಮಾಡಿದ್ವಿ ಕೆರೆಯಲ್ಲಿ. ಈಜೆಲ್ಲ ಹೊಡೆದು ಅಣ್ಣ ಈಜಿಸಿದ ನನ್ನ, ಬಾ ಈಜೊಡೆಯವ ನೋಡು ಬಾ ಅಂತ ಕೈ ಹಿಡ್ಕೊಂಡು ಈಜೊಡಿಸ್ದ. ಬಟ್ ಸ್ಯಾರಿ ಹಾಕೊಳ್ಳೋದ್ರಿಂದ ಅಷ್ಟು ಕಂಫರ್ಟಬಲ್ ಆಗಿರಲಿಲ್ಲ. ಬಟ್ ಆದ್ರೂ ಓಕೆ, ಚೆನ್ನಾಗಾಯಿತು.
ಮನ್ವಿತದ್ದು ಇಲ್ಲಿಂದ ಸ್ಟಾರ್ಟ್ ಆಯಿತು. ಆ್ಯಂಡ್ ಅವ್ನಿಗೆ ನೀರು ನೋಡಿದ ತಕ್ಷಣ ಒಂಥರ ಭಯ ಥರ ಆಗಿಬಿಡ್ತು. ಸೊ ಅವನು ನನಗೆ ಎತ್ಕೊ ಅಂತ ಅಂದ, ನಾ ಎತ್ಕೊಂಡೆ. ಸ್ವಲ್ಪ ನೀರಿಗೆ ಹೋಗೋದಕ್ಕೂ ಅವ್ರ ಪಪ್ಪ ಬಂದ ತಕ್ಷಣ ಅವ್ರ ಪಪ್ಪ ಎತ್ಕೋಪ್ಪ, ನಾನು ಇಳಿಯಲ್ಲ, ನಂಗೆ ಬೇಡ ನೀರು, ಸ್ನಾನ ಬೇಡ ನನಗೆ ಅಂತ ಕಿರಿಕಿರಿ ಮಾಡ್ತಾಯಿದ್ದ. ಅಂದರೆ ಸ್ವಲ್ಪ ಬೇಗ ಎಬ್ಸಿದ್ವಲ್ಲ, ಸೊ ಆ ನಿದ್ದೆ ಕೂಡ ಹೇಳ್ತಾ ಇತ್ತು. ಆ್ಯಂಡ್ ಅಣ್ಣ ಇವಾಗ ಸ್ನಾನಕ್ಕೆ ಅಂತ ಹೇಳಿ ಮಧ್ಯ ಹೋಗ್ತಾ ಇದ್ದಾನೆ. ಆ್ಯಂಡ್ ಅಷ್ಟೊಂದೇನು ಆಳ ಇಲ್ಲ, ಆದ್ರೂ ಅಣ್ಣನ ಜೊತೆನೇ ಅವನು ಮನ್ವಿತನ್ನು ಕರ್ಕೊಂಡು ಹೋಗ್ಬಿಟ್ಟು ಮನ್ವಿತಿಗೆ ಕರ್ಕೊಂಡು ಹೋಗಿ ಅವನು ಕೂಡ ಸ್ವಲ್ಪ ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ಒಂದು ಸ್ವಲ್ಪ ತಲೆಗೆ ಒಂದು ಸರಿ ಮುಳುಗಿಸಿ ಎಬ್ಸು ಅಂತ ಹೇಳಿದ್ವಿ. ಬಟ್ ಅವನಿಗೆ ಆ ಥರ ಎಲ್ಲ ಹಿಂಸೆ ಕೊಡೋಕ್ಕೆ ಇಷ್ಟ ಆಗೋಲ್ಲ. ಆ್ಯಂಡ್ ಅಳೋದು ಕೂಡ ಆಗೋಲ್ಲ ಅವನಿಗೆ ಫಸ್ಟ್ನಲ್ಲಿ. ಸೊ ಅದಕ್ಕೆ ಅವನೇನು ಮಾಡ್ದ ಅಂತಂದರೆ ಹಂಗೆ ಸುಮ್ಮನೆ ತಲೆಗೆ ಮೈಗೆಲ್ಲ ನೀರು ಹಾಕ್ಬಿಟ್ಟು ಕೊಟ್ಟ ನಮ್ಮ ಕಡೆ. ಸೊ ನಾವು ನೋಡ್ಬೋದು, ನಾನು ನೋಡ್ತಿದ್ದಾಗಲೇ ನಂಗೆ ಏನೋ ಒಂಥರ ಅನಿಸುತ್ತೆ. ಬಟ್ ಅಲ್ಲಿಂದ ಫೋಟೋ ಎಲ್ಲ ತೊಗೊಳ್ತಾಯಿದ್ರು. ಆ್ಯಂಡ್ ಚೆನ್ನಾಗಿತ್ತು. ಮನ್ವಿತು ಕಿರಿಕಿರಿ ಇಲ್ಲ ಅಂತ ಅಂದಿದ್ರೆ ಇನ್ನೂ ಚೆನ್ನಾಗಿರೋದು. ಒಂದು ಫೋಟೋನ ಒಂದು ಕ್ಲಿಯರಾಗಿ ಚೆನ್ನಾಗಿರೋದು ಬಂದೇ ಇಲ್ಲ. ಬರೀ ಕಿರಿಕಿರಿ ಮಾಡೋದೇ, ಅಳೋದು. ಮನೆಗೆ ಬಂದಮೇಲೂ ಅಷ್ಟೇ ಅಂದರೆ ರೇಷ್ಮೆ ಪಂಚೆ ಶಲ್ಯ ಎಲ್ಲ ಹಾಕಿದ್ರು, ಪಂಚೆ ಶರ್ಟ್ ಶಲ್ಯ ಹಾಕಿದ್ರು ತುಂಬ ಕಿರಿಕಿರಿ ಮಾಡ್ತಾಯಿದ್ದ. ಆ ಬಟ್ಟೇಲಿ ಒಂದು ಫೋಟೋ ಚೆನ್ನಾಗಿ ಬಂದಿಲ್ಲ ಅವನದು. ಸೊ ಆ್ಯಂಡ್ ಇಲ್ಲಿ ಮಧ್ಯದಲ್ಲಿ ಹೋಗ್ಬಿಟ್ಟು ಎಲ್ಲ ಮುಗೀತು. ಆ್ಯಂಡ್ ಲಾಸ್ಟಲ್ಲಿ ಬೇರೆ ಅಮ್ಮ ಮನೇಲಿ ಕೊಟ್ಟಿರೋದು ಸೀರೆನೂ ಉಟ್ಕೊಬೇಕು. ಮನೆಯದು ಅಷ್ಟೇ ಹೊಸ ಬಟ್ಟೆ ಹಾಕ್ಕೊಂಡು, ಆ್ಯಂಡ್ ಅಣ್ಣನ ನಾವು ಕೊಟ್ಟಿರೋ ಹೊಸ ಬಟ್ಟೆನೇ ಹಾಕ್ಕೊಂಡು ಆನಂತರ ಉಡಿ ಕೊಟ್ಟು ಮತ್ತೆ ಒಂದು ಸರಿ ಆರತಿ ಎಲ್ಲ ಮಾಡಿಬಿಟ್ರೆ ಇಲ್ಲಿಗೆ ಜವಳ ಫಂಕ್ಷನ್ದು ಮೇನ್ ಏನು ಶಾಸ್ತ್ರ ಅದೆಲ್ಲ ಮುಗೀತಾ. ಆನಂತರ ಮನೆಗೆ ಹೋಗೋದು. ಸೊ ಪೂಜೆ ಎಲ್ಲ ಇದೆಲ್ಲ ರೆಡಿಯಾಗಿ ಆಯಿತು. ಆ್ಯಂಡ್ ದೇವರಿಗೆ ಏನು ಮೇನ್ ದೇವರಿದೆ, ಸೊ ಅದಕ್ಕೆ ಹಣ್ಣು ಕಾಯಿ ಮಾಡಿಸ್ಕೊಂಡು ಎಡೆ ಕೊಟ್ಟು ಆನಂತರ ಬೇರೆ ಬೇರೆ ದೇವರಿದೆ ಅಕ್ಕಪಕ್ಕದೆಲ್ಲ, ಸೊ ಅಲ್ಲೆಲ್ಲ ಮಾಡಿಬಿಟ್ಟು ಆನಂತರ ಮನೆಗೆ ಹೋಗೋದು ಅಂತ. ಸ್ವಲ್ಪ ಬೇಗನೆ ಆಯಿತು, ಯಾವುದೇ ಸಮಸ್ಯೆ ಇಲ್ಲದೇ ನೀಟಾಗಿ ಆಯಿತು. ಆ್ಯಂಡ್ ಅಪ್ಪಾಜಿ ಅಮ್ಮ ತಂದಿರೋ ಹೊಸ ಬಟ್ಟೆನೇ ಮನ್ವಿತ್ ವೇರ್ ಮಾಡಿದ್ದಾನೆ. ಶೂಟು ಬೂಟ್ ತಂದಿದ್ರು, ತುಂಬ ಚೆನ್ನಾಗಿತ್ತು, ಸಖತ್ ಕಾಣ್ತಾಯಿತ್ತು ಅವನಿಗೆ ಮಾತ್ರ. ಸೊ ಈ ಬಟ್ಟೆನ ಒಂದು ಸರಿ ಹಾಕಿದಾದ್ಮೇಲೆ ಮತ್ತೆ ನಾನು ರೀಸೆಂಟಾಗಿ ಒಂದು ಮದುವೆಗೆ ಹೋಗಿದ್ದೆ, ಸೊ ಅಲ್ಲಿ ಹಾಕಿದ್ದೆ. ಸಖತ್ತಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಈ ಥರ ಆಯಿತು, ತುಂಬ ಚೆನ್ನಾಗಿ ಬಂತು. ಸೀರೆ ಕೂಡ ಅಮ್ಮ ತಂದಿರೋದು ನನಗೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ನಾನೇ ಸ್ಟಿಚ್ ಮಾಡಿಕೊಂಡ್ರೆ ಬ್ಲೌಸು, ಸೊ ಸಖತ್ತಾಗಿ ಕಾಣ್ತಾಯಿತ್ತು. ಅದನ್ನು ಆ್ಯಕ್ಚುಲಿ ಇದನ್ನೇ ಉಟ್ಕೊಬೇಕಿತ್ತು ನೀವು ಅಂತ ಎಲ್ಲ ಹೇಳ್ತಾಯಿದ್ರು. ಬಟ್ ಆ ಶಾಸ್ತ್ರಕ್ಕೆ ಏನು ತಂದಿರ್ತಾರೆ ಅವಾಗಷ್ಟೇ ಉಡಬೇಕು. ಆನಂತರ ನೆಕ್ಸ್ಟ್ ನಮ್ಮ ಮನೇಲಿ ತಂದಿರೋ ಸೀರೆನೇ ಉಡಬೇಕು. ಇದನ್ನ ಉಡ್ಬೋದಿತ್ತು, ಬಟ್ ನಾನೊಂದು ಉಟ್ಕೊಂಡಿದ್ದೆನಲ್ಲ ಪ್ರೀತಿಯಿಂದ, ಅದನ್ನ ಸೊ ಅದನ್ನ ಉಟ್ಕೊಂಡೆ. ತುಂಬ ಚೆನ್ನಾಗಿತ್ತು ಅದು ಕೂಡ. ಸೊ ಎಲ್ಲರೂ ಮತ್ತೆ ಇನ್ನೊಂದ್ಸರಿ ಆರತಿ ಮಾಡಿ ಅಕ್ಷತೆ ಕಾಳು ಹಾಕಿ ಇಲ್ಲಿಗೆ ಇದನ್ನ ಮುಗಿಸ್ತೀವಿ. ಆ್ಯಂಡ್ ಮನೆಗೆ ಹೋದ್ಮೇಲೆ ರಿಸೆಪ್ಷನ್ ಏನಿದೆ ವಿಡಿಯೋ, ಸೊ ಅದನ್ನು ಜಾಸ್ತಿ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಇದ್ದಷ್ಟು ವಿಡಿಯೋನ ನಾನು ಆದಷ್ಟು ಅಡ್ಜಸ್ಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಡಿಲೇ ಆಗ್ತಾಯಿದೆ, ತುಂಬ ಅಂದರೆ 15 ಮೇಲೆ ಆಯಿತು ನಮ್ಮ ಫಂಕ್ಷನ್ ಆಗಿಬಿಟ್ಟು. ಆನಂತರ ಈ ವಿಡಿಯೋ ಬರ್ತಾಯಿದೆ. ಯಾರನ್ನೂ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನನ್ನ ಸಿಚುವೇಶನ್ ಆಗಿದೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಯಾವುದೇ ಥರ ಸ್ವಲ್ಪ ಏನು ಅಂದ್ಕೋಬೇಡಿ. ಸೊ ಈ ಕೆರೆ ದೇವರಿದೆಯಲ್ಲ, ಸೊ ಇದು ನನ್ನ ಲೈಫಲ್ಲೆಲ್ಲ ಮರೆಯಲ್ಲ. ಮತ್ತು ನಾನು ಎಲ್ಲೇ ಮಾಡಿಬಿಟ್ಟು ನಮ್ಮ ಫಂಕ್ಷನ್ ಮಾಡೋಣ ಅಂತಂದ್ರು ಮತ್ತೆ ಇಲ್ಲಿಗೆ ಕರ್ಸ್ಕೊಂಡಿದ್ದೆ ಅಮ್ಮ. ಸೊ ನೆಕ್ಸ್ಟ್ ಇನ್ನೊಂದು ಕಡೆ ಹೋಗಿ ಮನ್ವಿತು ಕೂಲ್ ತೆಗ್ಸಿದ್ದೆ. ಸೊ ಅಲ್ಲಿ ಏನು ಎತ್ತ ಅಂತ ಹೇಳ್ಬಿಟ್ಟು ಫುಲ್ಲು ಇನ್ನೊಂದು ಸರಿ ಹೋದಾಗ ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ. ಸದ್ಯ ಇವಾಗ ಏನು ನನ್ನ ಮೆಮೊರಿಯಲ್ಲಿ ಸುಮಾರು ವೀಡಿಯೋಸ್ ಇದೆ, ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಶೇರ್ ಎಲ್ಲ ಆದಮೇಲೆ ನಾನು ಹೊಸದಾಗಿ ಫ್ರೆಶ್ಶಾಗಿ ವೀಡಿಯೋಸ್ನ ಹಾಕೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಓಕೆ, ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ, ಅಲ್ಲಿ ತನಕ ನಮಸ್ಕಾರ, ಬಾಯ್. ಆ್ಯಂಡ್ ಇನ್ನೊಂದು ಏನಂತಂದರೆ, ಇದು ಬಂದುಬಿಟ್ಟು ಕೆರೆಮ್ಮ ದೇವರಿಗೆ ನಾವು ಆ ನೀರನ್ನೇ ತುಂಬಿಟ್ಬಿಟ್ಟು ಅದಕ್ಕೆ ಕಾಯಿ ಇಟ್ಬಿಟ್ಟು ಪೂಜೆನ ಮಾಡೋವಂಥದ್ದು. ಆ್ಯಂಡ್ ಇನ್ನೊಂದು ಕಾಯಿನ ಮನ್ವಿತಿಗೆ ಸುಳಿದ್ಬಿಟ್ಟು ಅದನ್ನು ತುಂಬ ಜೋರಾಗಿ ಬಿಸಾಕಬೇಕು, ಅದು ಅಲ್ಲೇ ತೇಲ್ಕೊಂಡು ಹೋಗುತ್ತೆ. ಆ್ಯಂಡ್ ಅದು ಏನು ದೇವ್ರು ಮಾಡಿರ್ತೀವಲ್ಲ ಕಳಸಕ್ಕೆ ತುಂಬಿಬಿಟ್ಟು ಅದು ನೀರಲ್ಲೇ ಕಳಸನ ಹಾಕಿಬಿಟ್ಟು ಇಟ್ಟು ಪೂಜೆನ ಮಾಡ್ತೀವಿ ನಾವು. ತುಂಬ ಚೆನ್ನಾಗಿ ಆಯಿತು, ಎಲ್ಲ ಪೂಜೆನೂ ಅಷ್ಟೇ ಸಖತ್ತಾಗಿ ಆಯಿತು. ಆ್ಯಂಡ್ ನೀಟಾಗಿ ಕ್ಲೀನಾಗಿ ಆಯಿತು. ಫೋಟೋಗ್ರಾಫರ್ ಕೂಡ ಬಂದಿದ್ದರು, ಎಲ್ಲ ಫೋಟೋಸ್ನೂ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಆ್ಯಂಡ್ ಈ ಫೋಟೋಸ್ ಎಲ್ಲ ಇಸ್ಕೊಬೇಕು, ಅದು ಯಾವಾಗ ಹೋಗಿ ಸೆಲೆಕ್ಷನ್ ಮಾಡಿ ಯಾವಾಗ ಇಸ್ಕೊತೀವಿ ಅಂತ ಗೊತ್ತಿಲ್ಲ. ಆ್ಯಂಡ್ ಆಯಿತು, ಚೆನ್ನಾಗಾಯಿತು. ಆ್ಯಂಡ್ ಮನ್ವಿತಿಗೆ ಇನ್ನೊಂದು ಎಲೆ ಅಡಿಕೆ ಹಾಕಿಬಿಟ್ಟು ಸುಳಿದ್ಬಿಟ್ಟು ಆ ಕೆರೆಗೆ ಬಿಡಬೇಕು. ಆ್ಯಂಡ್ ಈ ನೀರು ಯಾವತ್ತೂ ಬತ್ತಲ್ಲಂತೆ. ನಾನು ಹುಟ್ಟಿದಾಗಿಂದ ಅಂತೂ ನೋಡಿಲ್ಲ ಈ ಕೆರೆ ನೀರನ್ನ ಬತ್ತಿರೋದು. ಆ್ಯಂಡ್ ಕಳಸ ಕಂಡಿರೋದು ನೋಡೇ ಇಲ್ಲ ನಾನು. ಸೊ ನೀರು ಯಾವತ್ತೂ ಹೀಗೆ ಇರುತ್ತೆ, ಎಷ್ಟೇ ಬೇಸಿಗೆ ಇರಲಿ ಎಷ್ಟೇ ಮಳೆಗಾಲ ಇರಲಿ ಇದೇ ನೀರು ಹೀಗೆ ಇರುತ್ತೆ. ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ, ಬಾಯ್.